ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ, ಟೆಸ್ಟ್ ಡ್ರೈವ್ ಕೊಡೋಕ್ಕೆ ಬಂದಿರ್ತಾಳೆ RTO ಆಫೀಸ್ಗೆ 2 ವೀಲರ್ಗೋಸ್ಕರ. ಮತ್ತು ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಇದೇ ಕಂಟಿನ್ಯೂಯೇಷನ್ ಆಗುತ್ತೆ. RTO ಆಫೀಸಲ್ಲಿ ಟೆಸ್ಟ್ ಡ್ರೈವ್ ಮಾಡಿಸ್ತಾ ಇರ್ತಾರೆ. 8 ನಂಬರ್ ಇರುತ್ತಲ್ಲ, ಅದನ್ನು ಸರಿಯಾಗಿ ಓಡಿಸ್ಬೇಕು. ಸ್ಕೂಟಿ ಅಥವಾ 2 ವೀಲರ್ನ ಕಾಲು ಕೆಳಗಡೆನೇ ಟಚ್ ಮಾಡಬಾರ್ದು. ಹಾಗೆ 8 ರೌಂಡನ್ನ ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಅಲ್ಲಿ ಒಬ್ಬರು ಅಸಿಸ್ಟೆಂಟು ಮತ್ತು ಮ್ಯಾನೇಜರ್ ಇರ್ತಾರೆ, ಒಬ್ಬೊಬ್ಬರನ್ನೇ ಕರಿತಾ ಇರ್ತಾರೆ. ಎಲ್ಲರೂ ಟೆಸ್ಟ್ ಡ್ರೈವಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಎಲ್ಲಿಂದ ಬಂದಿದ್ದೀರಮ್ಮ, ಒಬ್ಬರಾದರೂ ಸರಿಯಾಗಿ ಓಡಿಸ್ತಾ ಇಲ್ಲ, ಹೋಗಿ ಸರಿಯಾಗಿ ಕಲ್ತ್ಕೊಂಬನ್ನಿ ಅಂತ ಬೈತಾ ಇರ್ತಾರೆ. ಇವಳಿಗೆ ಅಂಜಿಕೆ ಆಗಿಬಿಡುತ್ತೆ ಚಂದನಾಗೆ, ನಾನೇ ಓಡಿಸ್ಲಪ್ಪ ಅಂತ. ಆದರೂ ಇವಳ್ದು ಟೈಮ್ ಬರುತ್ತೆ, ಕರೀತಾರೆ, ಚಂದನ ಯಾರಮ್ಮ ಬನ್ನಿ ಬೇಗ ಅಂತ. ಇವಳು ಅಷ್ಟೇ ಹೆದರ್ಕೊಂಡು ಹೋಗ್ತಾಳೆ. ಇವಳು ಸರಿಯಾಗಿ ಓಡಿಸೋದೇ ಇಲ್ಲ, ಕಾಲೆಲ್ಲ ಕೆಳಗಡೆ ಇಟ್ಟು ಹೆಂಗೆಂಗೋ ಓಡಿಸ್ಬಿಡ್ತಾಳೆ. ನೀನು ಅಷ್ಟೇ ನಮ್ಮ, ಹೋಗಮ್ಮ ಮನೆಗೆ, ನೆಕ್ಸ್ಟ್ ಟೈಮು ಕಲ್ತ್ಕೊಂಡು ಬಾ ಹೋಗಮ್ಮ ಅಂತ ಹೇಳ್ತಾರೆ ಮ್ಯಾನೇಜರು. ಆವಾಗ ಇವಳು ಭಯ ಆಗಿ ಬಂದು ವಾಪಸ್ಸು ಇಲ್ಲೇ ನಿಂತ್ಕೋತಾಳೆ. ಏನ್ರಿ ಎಷ್ಟೊಂದು ಬಿಲ್ಡಪ್ ಕೊಡ್ತಾಯಿದ್ರಿ, ಇಷ್ಟೇನಾ ನೀವು ಕಲ್ತಿರೋದು, ನನಗೆ ಅವಮಾನ ಮಾಡಿಬಿಟ್ರಿ ಅಂತ ಹರಿ ಬೈತಾನೆ ಚಂದನಾಗೆ. ನಾನೇನು ಮಾಡಲಿ, ಅವ್ರು ಬೈಯೋದಕ್ಕೆ ಭಯ ಆಗೋಯ್ತು ನೋಡಿ, ಎಲ್ಲರೂ ಯಾರೂ ಸರಿಯಾಗಿ ಓಡಿಸ್ತಾ ಇಲ್ಲ, ಎಲ್ಲರಿಗೂ ಬೈತಾ ಇದ್ದಾರೆ ಅಂತ ಹೇಳಿದಾಗ ಹರಿ ಹೇಳ್ತಾನೆ, ಅಯ್ಯೋ ಅವ್ರದ್ದು ಬಿಡಿ, ನೀವೇ ಚೆನ್ನಾಗಿ ಓಡಿಸ್ತಾ ಇಲ್ಲ, ಏನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿದ್ದೀರಾ, ಈ ಥರ ಮಾಡೋದಾ ಅಂತ ಹರಿ ಬೈತಾನೆ. ಅಷ್ಟೊತ್ತಿಗೆ ಕ್ಯಾಬ್ ಓನರ್ ಇರ್ತಾರಲ್ಲ, ಅವರು ಅಷ್ಟೇ, ಏನಮ್ಮ ಚೆನ್ನಾಗಿ ಓಡಿಸ್ತಾ ಇದೀಯ ಅಂತ ಹೇಳ್ದ ಹರಿ, ನೀನು ನೋಡಿದರೆ ಈ ಥರ ಓಡಿಸ್ತಾ ಇದೀಯ, ಏನೋ ಹರಿ ಚೆನ್ನಾಗಿ ಕಲಿಸಿಲ್ವೇನೋ ಅಂತ ಅಂದಾಗ, ನೋಡಿ ನನ್ನೆಲ್ಲ ಮರ್ಯಾದೆ ತೆಗಿತಾ ಇದ್ದೀರಾ ಅಂತ ಹರಿ ಬೈತಾನೆ. ಇರಿ ನಾನು ಮಾತಾಡ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿ RTO ಆಫೀಸ್ ಮ್ಯಾನೇಜರ್ ಇರ್ತಾರಲ್ಲ, ಅವ್ರ ಹತ್ರ ಮಾತಾಡೋಕ್ಕೆ ಹೊರಡ್ತಾನೆ. ಅಯ್ಯೋ ಬೇಡ ಬಾ ಹರಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣಂತೆ ಅಂತ ಹೇಳಿ ಆ ಓನರ್ ಕರೀತಾನೆ. ಬೇಡ ನಾನು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ, ಇಲ್ಲೇ ಇರಿ ನೀವು ಅಂತ ಅಂದು ಇಲ್ಲಿ ಆಫೀಸರ್ ಹತ್ರ ಮಾತಾಡ್ತಾನೆ. ಪ್ಲೀಸ್ ಇನ್ನೊಂದು ಚಾನ್ಸ್ ಕೊಡಿ, ಅವರೇನೋ ಭಯ ಬಿದ್ದುಬಿಟ್ರು, ಅವ್ರು ತುಂಬಾ ಚೆನ್ನಾಗಿ ಓಡಿಸ್ತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ಹರಿ ಅವ್ರ ಹತ್ರ. ತುಂಬಾ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾನೆ. ಅವ್ರು ಮುಂಚೆ ಎಲ್ಲ ಒಪ್ಪೇ ಇರಲಿಲ್ಲ, ಹೋಗಯ್ಯ ಸಾಕು ಅಂತ ಬೈದ್ಬಿಟ್ಟಿರ್ತಾರೆ. ಆದ್ರೂ ಇನ್ನೇನು ಕಾಲು ಹಿಡ್ಕೊಳೋ ರೇಂಜಲ್ಲಿ ಒಂಥರ ಬಿಲ್ಡಪ್ ಕೊಟ್ಟು ಚಂದನಗೋಸ್ಕರನೇ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ. ಆಯಿತು ಅಂತ ಒಪ್ಕೋತಾರೆ. ಎಲ್ಲರದ್ದು ಆಗಲಿ, ಲಾಸ್ಟಿಗೆ ಬಾ ಹೋಗು, ಅಲ್ಲಿ ನಿಂತ್ಕೋ ಅಂತ ಹೇಳ್ತಾರೆ. ಇಲ್ಲಿ ಬಂದು ಖುಷಿಯಾಗಿ ಹೇಳ್ತಾನೆ, ನೋಡಿ ಇನ್ನೊಂದು ಚಾನ್ಸ್ ಸಿಕ್ಕಿದೆ, ನೀವು ಓಡಿಸ್ತೀರಾ ಅಂತ ಹೇಳ್ತಾನೆ. ಅವಳು ಮೋಟಿವೇಟ್ ಆಗೋದಿಲ್ಲ, ಇನ್ನು ಬೈದೇ ಬಿಡ್ತಾನೆ. ನೆಗೆಟಿವ್ ಆಗಿ ಮಾತಾಡಿದರೆ ನೆಗೆಟಿವ್ ಮೋಟಿವೇಶನ್ನಿಂದ ವರ್ಕ್ ಆಗುತ್ತೇನೋ ಅಂತ. ಎಷ್ಟು ಬಿಲ್ಡಪ್ ಕೊಟ್ಟಿದ್ದು ಸಾಕು, ತಟ್ಟೆ ಮುಂದೆ ಬಾರಿಸೋದು ಒಂದೇ ಗೊತ್ತಾ ನಿಮಗೆ, ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈತಾನೆ. ಅದನ್ನೇ ಒಂದು ರಿವೆಂಜ್ ಆಗಿ ತಗೋತಾಳೆ, ಚಾಲೆಂಜ್ ಆಗಿ ಸ್ಕೂಟಿ ಏರಿ ಹೋಗ್ತಾಳೆ. ಅವ್ರು ಕರೆದ ತಕ್ಷಣವೇ ಇವಳಿಗೆ ಒಂಥರ ಧೈರ್ಯ ಬಂದಿರುತ್ತೆ, ಅದನ್ನೇ ಚಾಲೆಂಜ್ ಆಗಿ ತೊಗೊಂಡಿರ್ತಾಳೆ. ಹರಿ ಬೈದರೆ ಇವನಿಗೆ ಯಾಕೆ ಮೈಟ್ ಮಾಡಬೇಕು ಅಂತ ಅವಳ ಉದ್ದೇಶ ಅಷ್ಟೇ. ಚೆನ್ನಾಗಿ ಓಡಿಸೇ ಬಿಡ್ತಾಳೆ, ಒಂಚೂರು ಕಾಲು ಮುಡ್ಸೋದಿಲ್ಲ, ಹಾಗೆ ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಟಚ್ ಮಾಡೋದೇ ಇಲ್ಲ. ಎಲ್ಲರೂ ತುಂಬ ಶಾಕಾಗಿ ನೋಡ್ತಾ ಇರ್ತಾರೆ. ಹರಿಗಂತೂ ತುಂಬ ಸಂತೋಷದಿಂದ ಬೈದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ, ನೆಗೆಟಿವ್ ಎನರ್ಜಿ ವರ್ಕ್ ಆಯಿತು ಅಂತ ಅನ್ಕೊತಾ ಇರ್ತಾನೆ. ಇವಳಿನ್ನೇನು ಅವರೆಲ್ಲರೂ ಅಪ್ಪ ಇವಳೊಬ್ಬಳಾದರೂ ಚೆನ್ನಾಗಿ ಓಡಿಸಿ ಟೆಸ್ಟ್ ಡ್ರೈವಲ್ಲಿ ಪಾಸ್ ಆದ್ಲಲ್ಲ ಅಂತ ಎಲ್ಲರೂ ಖುಷಿ ಪಡ್ತಾರೆ. ಹರಿ ಅಂತೂ ತುಂಬಾ ಸಂತೋಷ ಪಡ್ತಾನೆ. ಆಯಿತು, ಅವಳು ಟೆಸ್ಟ್ ಡ್ರೈವಿಂದ ಹೊರಗಡೆ ಬರ್ತಾಳೆ. ಆಯ್ತು ಹೋಗಮ್ಮ, ನಿನಗೆ ಲೈಸೆನ್ಸ್ ಸಿಕ್ಕಿದಾಗೆ ಸಿಗುತ್ತೆ, ಹೋಗು, ಚೆನ್ನಾಗಿ ಮಾಡಿದ್ಯಾ ಅಂತ ಕಳಿಸ್ತಾರೆ. ನೀವು ಪಾಸು ಅಂತ ಹೇಳಿ ಅಸಿಸ್ಟೆಂಟ್ ಹೇಳ್ತಾಳೆ. ಇವಳಿಗಂತೂ ತುಂಬ ಖುಷಿಯಾಗುತ್ತೆ. ಈ ಕಡೆ ಬಂದು ಸೈಡಿಗೆ ನಿಂತ್ಕೋತಾಳೆ. ಅಂತೂ ಬೈದಿದ್ದಕ್ಕೆ ಚೆನ್ನಾಗಿ ವರ್ಕ್ ಆಯಿತು ರೀ ಅಂತ ಅಂದಾಗ, ನಾನು ಈ ಥರ ಮಾಡಲಿ ಅಂತ ಹೀಗಂದ್ರ ಅಂತ
ಹೀಗಂದ್ರ ಅಂತ ಚಂದನ ಅಂತಾಳೆ. ಹೌದು, ಮತ್ತು ಮೆಲ್ಲಕ್ಕೆ ಸಾಫ್ಟಾಗಿ ಮೋಟಿವೇಶನ್ ಮಾಡಿದ್ರೂ ನೀವು ಕೇಳಲಿಲ್ಲ. ಈ ಥರ ಬೈದರೆ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ಈ ಥರ ಮಾಡಿದ್ನಪ್ಪ. ಏನೋ ಬಿಡಿ, ಚೆನ್ನಾಗಿ ಮಾಡಿದ್ರಲ್ಲ, ಅಷ್ಟೇ ಸಾಕು ನನಗೆ ಅಂತ ಅಂದಾಗ ಚಂದನ ತುಂಬ ಹ್ಯಾಪಿಯಾಗಿ ನಗ್ತಾಳೆ. ಇನ್ನೇನು ಟೆಸ್ಟ್ ಡ್ರೈವಲ್ಲೆಲ್ಲ ಪಾಸಾಗಿರ್ತಾಳಲ್ಲ, ತುಂಬ ಖುಷಿಯಾಗಿ ಇನ್ನೇನೋ ಆಫೀಸ್ಗೆ ಹೊರಡ್ತಾ ಇರ್ತಾಳೆ. ಅಲ್ಲಿ ರೋಡಲ್ಲಿ ಬಸ್ ಸ್ಟಾಪ್ ಹತ್ರ ಹೋಗಬೇಕು ಅಂತ ಹೋಗ್ತಾ ಇರ್ತಾಳೆ. ರೋಡಲ್ಲಿ ನಡ್ಕೊಂಡು ಈ ಕಡೆ ವೈಭವಿ ಅವ್ರ ಅಣ್ಣ ಮತ್ತು ಅವರೆಲ್ಲ ಗ್ಯಾಂಗು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಚಂದನ ಬಂದಿರೋದು ನೋಡಿ ಅವರು ವೈಭವಿ ಅವ್ರ ಅಣ್ಣ ಅಡ್ಡಗಟ್ಟಿ ಇನ್ನು ಇವಳನ್ನ ಹೀಯಾಳಿಸ್ತಾನೆ. ಇದು ಸೆಕೆಂಡ್ ಟೈಮ್ ಆಗಿರುತ್ತೆ. ಮುಂಚೆನೂ ಒಂದ್ಸಲ ಹೀಗೆ ಮಾಡಿದ್ದಕ್ಕೆ ಮಹಿ ಮತ್ತು ಚಂದನ ಅದನ್ನು ಅವಾಯ್ಡ್ ಮಾಡಿರ್ತಾರೆ, ಏನೋ ಹೋಗಲಿ ಬಿಡು ಅಂತ. ಈ ಸರಿ ಅಂತೂ ವೈಭವಿ ಅವರಣ್ಣ ಲಿಮಿಟ್ ಕ್ರಾಸ್ ಮಾಡೇ ಬಿಟ್ಟಿರ್ತಾನೆ. ಪಂಚಪ್ರಾಣ ಹಾಗೆ ಹೀಗೆ ಅಂತ ಏನೇನೋ ಕೆಟ್ಟದಾಗಿ ಮಾತಾಡ್ತಾನೆ. ಇವನು ಮತ್ತು ಇವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಇವಳನ್ನ ಚೇಡಿಸ್ಕೊಂಡು ನಗಾಡ್ತಾ ಇರ್ತಾರೆ. ಇವ್ರ ಮನೆಯಲ್ಲಿ ಹೆಂಗೆಲ್ಲ ಇದ್ದಾರೆ ಗೊತ್ತಾ ಅಂತ ಅಂದಾಗ ಅಲ್ಲಿಬ್ಬರು ಹೆಂಗಸರು, ಹೌದು ಇವಳು ಈ ಥರ ಇದ್ದಾಳೆ ಅಂತ ಅವರು ಮಾತಾಡ್ಕೊತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳಕ್ಕೆ ಆಗೋದೇ ಇಲ್ಲ ಚಂದನಗೆ. ಬೇಜಾರಾಗಿ ಮನೆ ಕಡೆ ವಾಪಸ್ಸು ಹೊರಟೋಗ್ತಾಳೆ. ಒಂಥರ ಬೇಜಾರಲ್ಲಿ ಅಳ್ಕೊತ ಅಲ್ಲಿ ಬುಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡು ರೋಡಲ್ಲಿ ಗ್ಯಾರೇಜ್ ಹತ್ರ ಬಂದುಬಿಟ್ಟು, ಏನಣ್ಣ ನಿಮ್ಮ ಅತ್ತಿಗೆಗೆ ಎಲ್ಲ ಅಲ್ಲಿ ಹುಡುಗರೆಲ್ಲ ಚೇಡಾಯಿಸ್ತಾ ಇದ್ದಾರೆ, ನೋಡೋಗು ಅಂತ ಹೇಳ್ತಾನೆ. ಹೌದಾ, ಅವ್ರಿಗೇನಾದರೂ ಹೇಳ್ಬೇಕು ತಾನೆ, ಅಲ್ಲೇ ಬೈಬೇಕು ತಾನೆ, ಅಯ್ಯೋ ಹೋಗೋಣ ಫಸ್ಟು ಆಮೇಲೆ ಮಾತಾಡುವಂತೆ ಅಂದಾಗ ವೈಭವಿನೂ ಅಲ್ಲೇ ಕೂತ್ಕೊಂಡಿರ್ತಾಳೆ. ಬಟ್ ಕಂಟಿ ಹೊರಡ್ತಾನೆ ಆ ಕಡೆ. ಮತ್ತು ಚಂದನ ಬೇಜಾರಾಗಿ ಅಳ್ಕೊಂಡು ಮನೆಗೆ ಬಂದು ಕೂತ್ಕೋತಾಳೆ ಹಾಲಲ್ಲಿ. ಎಲ್ಲರೂ ಇವಳು ಈ ಥರ ಗಾಬರಿಯಾಗಿದ್ದು ನೋಡಿಕೊಂಡು ಏನಾಯಿತು ಅಂತ ಕೇಳ್ತಾರೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.